ಆಗಿರುವ ನಮ್ಮ ಸರ್ಕಾರ ಆ ಭಾಗದ 320 ಅಭ್ಯರ್ಥಿಗಳಿಗೆ ಹಾಗೂ ರಾಜ್ಯದ ಇತರ ವೃಂದಗಳ 558 ವಿವಿಧ ಅರೆ ವೈದ್ಯಕೀಯ ಕಾಯಂ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಂದು ನೇಮಕಾತಿ ಆದೇಶಗಳನ್ನು ಹಸ್ತಾಂತರಿಸುತ್ತಿದೆ. ಆರೋಗ್ಯ ಇಲಾಖೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವೈದ್ಯರು, ನರ್ಸ್ಗಳು ಸೇರಿದಂತೆ 5,700ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆಗೊಳಿಸಿ ಇಲಾಖೆ ಮೊದಲ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿತು. ಆಡಳಿತಾತ್ಮಕ ಹುದ್ದೆಗಳ ನೇಮಕದಲ್ಲಿ ಸೀನಿಯಾರಿಟಿ ಕಮ್ ಮೆರಿಟ್ ಎಂಬ ವಸ್ತುನಿಷ್ಠ ಮಾನದಂಡವನ್ನ ಅಳವಡಿಸುವ ಮೂಲಕ ಇಲಾಖೆಯ ಇತಿಹಾಸದಲ್ಲೇ ಹೊಸ ಪಾರದರ್ಶಕ ವ್ಯವಸ್ಥೆ ಜಾರಿಗೆ ತರಲಾಗಿದೆ. 120 ತಜ್ಞ ವೈದ್ಯರು ಹಾಗೂ 100 MBBS ವೈದ್ಯರ ನೇಮಕಾತಿಗೂ ಕ್ರಮ ವಹಿಸಲಾಗಿದೆ. ಅಷ್ಟೇ ಅಲ್ಲ, ಹಳ್ಳಿಗಳ ಆರೋಗ್ಯದ ಕಾವಲುಗಾರರಾದ 1,205 ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಹಾಗೂ 300 ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳ ಹುದ್ದೆಗಳನ್ನ ಭರ್ತಿ ಮಾಡುವ ಮೂಲಕ ಹಳ್ಳಿಗೂ ಆರೋಗ್ಯದ ಕ್ರಾಂತಿಯನ್ನ ತಲುಪಿಸಲು ತೀರ್ಮಾನಿಸಲಾಗಿದೆ. ಕಲ್ಯಾಣ ಕರ್ನಾಟಕದ ಭಾಗದ ಖಾಲಿ ಇರುವ 887 ವಿವಿಧ ಅರೆ ವೈದ್ಯಕೀಯ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗಿದೆ. 2018ರಿಂದ ಸ್ಥಗಿತಗೊಂಡಿದ್ದ ಔಷಧ ಪರಿವೀಕ್ಷಕರ ನೇಮಕಾತಿ ಪ್ರಕರಣವನ್ನ ಯಶಸ್ವಿಯಾಗಿ ಬಗೆಹರಿಸಿ 77 ನೂತನ ಅಧಿಕಾರಿಗಳನ್ನ ಇಲಾಖೆಗೆ ಸೇರಿಸಿಕೊಳ್ಳುತ್ತಿರುವ ಸಚಿವರ ಆಡಳಿತಾತ್ಮಕ ದಕ್ಷತೆಗೆ ಸಾಕ್ಷಿ.